ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳಿಗ ಹೊಸ ಬಾಂಬ್ ಅನ್ನು ಸಿಡಿಸಿರುವಂಥದ್ದು. ಅದು ಐಸಿಸಿ ಬಾಂಬ್. ನೋಡಿ, ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಸಂಪರ್ಕದಲ್ಲಿದ್ದವನು ಕೂತಿದ್ದ ಅಂತೇಳಿ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ಟ್ವೀಟ್ ಮೂಲಕ ಶಾಸಕ ಬಸನಗೌಡ ಯತ್ನಾಳ್ ಈ ರೀತಿಯಾಗಿ ಆರೋಪವನ್ನು ಮಾಡಿರುವಂಥದ್ದು. ಫೋಟೋವನ್ನ ರಿಲೀಸ್ ಮಾಡಿ ಬಿಜೆಪಿ ಶಾಸಕ ಯತ್ನಾಳ್ ಈ ರೀತಿಯಾಗಿ ಆರೋಪವನ್ನು ಮಾಡಿರುವಂಥದ್ದು. ತನ್ವೀರ್ ಪೀರ್ ಜೊತೆ ಸಿಎಂ ಸಿದ್ದರಾಮಯ್ಯನವರು ಇರುವಂತಹ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಮಾಡಿರುವಂತಹ ಐಸಿಸ್ ಬಾಂಬ್ ಇದು. ಸೊ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಸಂಪರ್ಕದಲ್ಲಿ ಇದ್ದವನು ಅಲ್ಲಿ ಕೂತಿದ್ದ ಅಂದರೆ ಆ ಒಂದು ಸಮಾವೇಶದಲ್ಲಿ ಆತ ಇದ್ದ ಅಂತ ಫೋಟೋ ಸಮೇತ ಟ್ವೀಟ್ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಸೊ ತನ್ವೀರ್ ಪೀರ್ ಜೊತೆ ಸಿದ್ದರಾಮಯ್ಯನವರು ಇರುವಂಥ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು. ಹುಬ್ಬಳ್ಳಿಯಲ್ಲಿ ಸೋಮವಾರ ನಡೆದಿರುವಂಥ ಸಮಾವೇಶ ಇದು. ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಒಂದು ಸಮಾವೇಶ ಆಗ್ತಾ ಇತ್ತು. ಸಮಾವೇಶದಲ್ಲಿ ಧರ್ಮಗುರು ತನ್ವೀರ್ ಪೀರ್ ಅವರು ಕೂಡ ಭಾಗವಹಿಸಿದ್ರು. ಸೊ ಆ ಎಲ್ಲ ವಿಚಾರವನ್ನು ಇಟ್ಕೊಂಡು ಈಗ ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು ಸಿದ್ದರಾಮಯ್ಯ ವಿರುದ್ಧ. ಯತ್ನಾಳ್ ಅವರ ಹೊಸ ಬಾಂಬ್ ಇದು, ಐಸಿಸ್ ಬಾಂಬ್. ಸೊ ಮುಸ್ಲಿಂ ಸಮಾವೇಶದಲ್ಲಿ ಅಂದರೆ ಈ ಐಸಿಸ್ ಸಂಪರ್ಕದಲ್ಲಿದ್ದವನು ಅಲ್ಲಿ ಕೂತಿದ್ದ ಅಂತೇಳಿ ಅದನ್ನು ಟ್ವಿಟರ್ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಫೋಟೋವನ್ನು ಕೂಡ ಶೇರ್ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಸಿಎಂ ಸಿದ್ದರಾಮಯ್ಯನವರು ಇರುವಂಥ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಜೊತೆಗೆ ನಾವು ಮಾರ್ಕ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಅವರ ಐಸಿಸ್ ಅವರ ಈ ಒಂದು ಹೊಸ ಬಾಂಬ್. ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಸಂಪರ್ಕದಲ್ಲಿದ್ದವನು ಕೂತಿದ್ದ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಆ ಫೋಟೋವನ್ನು ಶೇರ್ ಮಾಡಿ ಈ ರೀತಿಯಾಗಿ ಟ್ವಿಟರ್ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತೇಳಿ. ಸೊ ಟ್ವೀಟ್ ಮೂಲಕ ಈ ರೀತಿಯಾಗಿ ಆರೋಪವನ್ನು ಮಾಡಿರುವಂಥದ್ದು. ಆ ಫೋಟೋವನ್ನು ರಿಲೀಸ್ ಮಾಡಿ ಇದಕ್ಕೆ ನಿಮ್ಮ ಉತ್ತರ ಏನು ಅಂಥೇಳಿ ತನ್ವೀರ್ ಪೀರ್ ಜೊತೆ ಸಿಎಂ ಸಿದ್ದರಾಮಯ್ಯ ಇರುವಂಥ ಫೋಟೋಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೋಮವಾರ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮಾವೇಶ ನಡೀತಾನೆ. ಆವತ್ತು ಆ ಸಮಾವೇಶ ಇರುತ್ತೆ. ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಧರ್ಮಗುರು ತನ್ವೀರ್ ಪೀರ್ ಅವರು ಕೂಡ ಭಾಗವಹಿಸ್ತಾರೆ. ಅವರ ಜೊತೆಗೆ ಫೋಟೋವನ್ನು ಏನು ಕ್ಲಿಕ್ಕಿಸಿಕೊಂಡಿದ್ದಾರಲ್ಲ ಆ ಫೋಟೋವನ್ನು ತೆಗೆದು ಈಗ ತಮ್ಮ ಎಕ್ಸ್ ಖಾತೆಯಲ್ಲಿ ಅಂದರೆ ಟ್ವಿಟರ್ ಖಾತೆಯಲ್ಲಿ ಯತ್ನಾಳ್ ಅವರು ಈ ಫೋಟೋವನ್ನು ಶೇರ್ ಮಾಡಿ ಆರೋಪವನ್ನು ಮಾಡಿದ್ದಾರೆ. ಬಹಳ ಗಂಭೀರ ಆರೋಪ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಮಾಡಿರುವಂತಹ ಐಸಿಸ್ ಬಾಂಬ್ ಇದು. ಸೊ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಸಂಪರ್ಕದಲ್ಲಿದ್ದವನು ಅಲ್ಲಿ ಕೂತಿದ್ದ, ಜೊತೆಗೆ ಇವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ ಅಂಥೇಳಿ. ಸೋಮವಾರ ಒಂದು ಸಮಾವೇಶ ಆಗತ್ತೆ ಹುಬ್ಬಳ್ಳಿಯಲ್ಲಿ. ಆ ಒಂದು ಸಮಾವೇಶದಲ್ಲಿ ಧರ್ಮಗುರು ತನ್ವೀರ್ ಪೀರ್ ಅವರು ಕೂಡ ಭಾಗವಹಿಸ್ತಾರೆ. ಆ ಫೋಟೋವನ್ನು ಯತ್ನಾಳ್ ಅವರು ಕೂಡ ಶೇರ್ ಮಾಡಿದ್ದಾರೆ. ಸೊ ಈಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಇರುವಂಥದ್ದು. ಐಸಿಸ್ ಸಂಪರ್ಕದಲ್ಲಿದ್ದವರನ್ನು ನೀವು ಜೊತೆಯಲ್ಲಿ ಕೂತ್ಕೊಂಡಿದ್ದೀರಿ ಅಂತೇಳಿ, ಅಂದರೆ ಅವರ ಜೊತೆಯಲ್ಲಿದ್ದೀರಿ, ಅವರ ಜೊತೆಯಲ್ಲಿ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದರು ಅಂತೇಳಿ, ಇದಕ್ಕೆ ನಿಮ್ಮ ಉತ್ತರ ಏನು ಅಂಥೇಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ ಯತ್ನಾಳ್ ಅವರು. ಐಸಿಸ್ ಸಂಪರ್ಕದಲ್ಲಿದ್ದವನು ನಿಮ್ಮ ಜೊತೆಲಿ ಇರ್ತಾರೆ ಅಂತಂದರೆ ನಿಮ್ಮ ಬೆಂಬಲ ಏನಿರುತ್ತೆ ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಇದೇ ಪ್ರಶ್ನೆಗಳನ್ನು ಮಾಡಿರುವಂಥದ್ದು ಯತ್ನಾಳ್ ಅವರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಮಾಡಿರುವಂತಹ ಬಹಳ ಗಂಭೀರ ಆರೋಪ ಇದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.